ಬರ್ತಾ ಇದ್ದೀರಾ? ನೀನು ಒಂದು ಕವಳಗಳ ಹಾಕು ಮರೆಯ, ಅದ್ರ ಗಮ್ಮತ್ತೆ ಬೇರೆ. ನನಗಿವೆಲ್ಲ ಅಭ್ಯಾಸ ಇಲ್ಲಪ್ಪ. ಓಹೋ ಭಟ್ರೆ, ಕಾಳು ಹಾಕ ಕುಂತ್ಕೊಂಡ್ಬಿಟ್ರ? ಅಡುಗೆ ಕೆಲಸ ಇಲ್ವಾ? ಇತ್ತು ಶಂಕರಣ್ಣ. ಅದಿರ್ಲಿ, ಇವತ್ತಿನ ಬಾಡಿಗೆ ಗಿಡಿಗೆ ಇಲ್ವೇ? ಭಟ್ರೆ, ನಾನು ವಾರಕ್ಕೊಂದ್ಸಲ ಬ್ರೇಕ್ ತಗೊಳ್ಳೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏನ್ರಿ, ನಿನ್ನೆನು ಮನೇಲೇ ಇದ್ರಿ, ನಿಮ್ದು ದಿನ ಬ್ರೇಕೆ. ಲತಕ್ಕ, ಯಾಕೆ ಜಗಳ ಆಡ್ತಿದ್ದೀರಾ? ಏನಿವತ್ತು ಎಲ್ಲರೂ ಫ್ರೀಯಾಗಿ ನಿಂತ್ಬಿಟ್ಟಿದ್ದೀರಾ? ಏನು ಭಟ್ರೆ, ಕೆಲ್ಸಕ್ಕೆ ಹೋಗಿಲ್ವಾ? ಇತ್ತು ಮರೈತಿ. ಈ ಹೋಟ್ಲು ಕ್ಯಾಟ್ರಿಂಗು ಅಂತೆಲ್ಲ ಬಂದ್ಮೇಲೆ ನಮ್ಮ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಅಂದ್ಬಿಡ್ತು. ಎಂತ ಮಾಡೋದು ಮರೈತಿ? ಸರಿ ಸರಿ, ಇಲ್ಲಿ ಕೇಳಿಸ್ಕೊಳ್ಳಿ. ಒಂದು ಚಿಕ್ಕ ಸೀಮಂತ, ಏನಿಲ್ಲ, ಅಡುಗೆ ಮಾಡಿ ಊಟ ಸರ್ವ್ ಮಾಡಬೇಕು ಅಷ್ಟೇ. ನಂಗೆ ಸ್ವಲ್ಪ ಅರ್ಜೆಂಟ್ ಇದೆ, ಚೂರು ಹೆಲ್ಪ್ ಮಾಡೋಕ್ಕಾಗುತ್ತಾ? ಎಂತ ಅಡಿಗೆ ಕೆಲಸವ? ಅಡಿಗೆ ಕೆಲಸ ಅಂದ್ರೆ ಸೈ ಒಗ್ಗರಣೆ ಹಾಕ್ಲಿಕ್ಕೆ ಕೈ ಕಾಯ್ತಾ ಉಂಟು ಮರೈತಿ. ಆದ್ರೆ ನನ್ನ ಸಂಬಳ ಗೊತ್ತುಂಟಲ್ಲ ನಿನಗೆ. ಗೊತ್ತು ಭಟ್ರೆ, ನೀವು ಫ್ರೀ ಇದ್ರು ಫ್ರೀಯಾಗಿ ಬಂದು ಅಡುಗೆ ಮಾಡ್ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಅಡುಗೆ ಕೆಲಸದ ಜೊತೆ ಊಟ ಸರ್ವ್ ಮಾಡೋ ಕೆಲಸನೂ ಇದೆ. ಇನ್ನೂ ಸ್ವಲ್ಪ ಜನ ಬೇಕಿತ್ತು, ಸಿಗ್ತಾರಾ? ಆರಾಧನಾ, ನನಗೂ ಮನೇಲಿ ಕೂತು ಕೂತು ಬೋರ್ ಆಗಿದೆ, ನಾನು ಬರ್ಬೋದಾ? ಅಯ್ಯೋ, ಇದೆಲ್ಲ ತಕ್ಕ ಹೀಗೆ ಕೇಳ್ತಿದ್ದೀರಾ? ಬನ್ನಿ. ಆರಾಧನಾ, ಮಾರ್ಕೆಟ್ಗೆ ಹೋಗೋ ಕೆಲಸ ಏನೂ ಇಲ್ವಾ? ಯಾಕೆಂದ್ರೆ ನನ್ನ ಆಟೋ ಫ್ರೀ ಇದೆ. ಬೇಕು ಅಣ್ಣ, ನೀವು ಬನ್ನಿ. ಆಯ್ತಮ್ಮ. ಅಣ್ಣ, ಅಡ್ರೆಸ್ ನಿಮಗೆ ಕಳಿಸಿರ್ತೀನಿ. ಭಟ್ರೆ, ನೀವು ಅಷ್ಟೇ ಅಣ್ಣನ ಜೊತೆ ಹೊಟ್ಬಿಡಿ. ಅಲ್ಲಿ ಮುಕುಂದ ಇರ್ತಾನೆ. ನಾನು ಹೇಳ್ದೆ ಅಂತ ಹೇಳಿ ಅವನೇನು ಮಾಡಬೇಕು ಅಂತ ಹೇಳ್ತಾನೆ. ನನಗೆ ಬೇರೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಆರಾಧನಾ, ಎಲ್ಲರೂ ಬರ್ತಾ ಇದ್ದಾರೆ, ನಾನು ಬರ್ತೀನಿ ಕಣೆ. ನನ್ನ ಕೈಲಾದ ಸಹಾಯ ಮಾಡ್ತೀನಿ ಕಣೆ. ನನಗೂ ಮನೆಯಲ್ಲಿ ಇದ್ದಿದ್ದು ಬೇಜಾರಾಗಿದೆ. ಹೊರಗಡೆ ಹೋಗಿ ತುಂಬ ದಿನ ಆಗಿದೆ. ಸರಿ, ಬನ್ನಿ ಅಜ್ಜಿ. ಆಯ್ತಮ್ಮ ಆರಾಧನಾ, ನೀನೇನು ಚಿಂತೆ ಮಾಡಬೇಡ, ನಾವೆಲ್ಲರೂ ಇದೀವಲ್ಲ. ಆಯ್ತಲ್ಲ, ಮತ್ತಿಲ್ಲೆಲ್ಲರೂ ಕುತ್ಕೊಂಡಂತ ವಾಲ್ಗ ಓದುದ. ನಡೀರಿ ಮರ್ರೆ. ನೀನು ನಡಿ ಮರ್ರೆ, ಪಟ್ಟಂತ ರೆಡಿ ಆಗು. ಆರಾಧನಾ, ಬರ್ತೇವಾಯ್ತಾ? ಅಜ್ಜಿ, ನೀವು ಶಂಕರಣ್ಣನ ಜೊತೆ ಆಟೋನಲ್ಲಿ ಬಂದ್ಬಿಡಿ. ಏನೋ ನೋಡ್ತಿದ್ಯಾ? ಏನೋ ಯೋಚನೆ ಮಾಡ್ತಿರೋ ಥರ ಇದೆ. ನಾವಿಬ್ರು ಬಿಸ್ನೆಸ್ ಮಾಡೋದಾದ್ರೆ ನೀನೊಂದಷ್ಟು ಕಂಡೀಷನ್ಸ್ ಇದೆ ಅಂತ ಹೇಳಿದ್ದೆ. ಹೇಳ್ದೆ. ಆಮೇಲೆ ನಿಂದು ಏನಾದರೂ ಕಂಡೀಷನ್ಸ್ ಇದೆಯಾ ಅಂತ ನೀನು ನನ್ನನ್ನು ಕೇಳಿದ್ದೆ. ಅದಕ್ಕೆ ನೀನು ಆಮೇಲೆ ಹೇಳ್ತೀನಿ ಅಂತಾನು ಹೇಳ್ದೆ. ಅದೇ ಅದ್ರ ಬಗ್ಗೆನೇ ಹೇಳಬೇಕು ಅಂತ. ಹೇಳು. ಆ್ಯಕ್ಚುಲಿ ನನಗೆ ನೀನು ಅಂದರೆ ತುಂಬ ಇಷ್ಟ. ಏನು ಭಕ್ತಿ, ಏನು ಕತೆ? ಓಯ್, ನಿನ್ನ ಭಕ್ತಿಗೆ ದೇವ್ರು ತಲೆ ಸುತ್ತ ಬಿದ್ದಾನು ಬಾ. ಅಕ್ಕಯ್ಯ, ಯಾವಾಗ ಬಂದೆ? ಬಂದು ಚಾನೆ ಹೊತ್ತಾಯ್ತು ಕಣ. ನಿಂತ ಹೊಸಿ ಮಾತಾಡ್ಬೇಕಿತ್ತು. ಬಾಕ ಬಾ. ಹೆದರ್ಬೇಡ, ನೀನು ನನ್ನನ್ನು ಲವ್ ಮಾಡು ಅಂತ ನಾನೇನು ಫೋರ್ಸ್ ಮಾಡಲ್ಲ. ಹಾಗೆ ಮಾಡೋ ಹಾಗಿದ್ರೆ ಕಾಲೇಜ್ ಟೈಮಲ್ಲೇ ಮಾಡ್ತಾ ಇದ್ದೆ. ಹಾಗೆಲ್ಲ ಯಾವುದನ್ನು ಒತ್ತಾಯ ಮಾಡಿ ತಗೊಳ್ಳೋ ಸ್ವಭಾವ ನಂದಂತೂ ಅಲ್ಲ. ಆದರೆ ನಿನ್ನ ಜೊತೆನೇ ಜೀವನ ಕಳಿಬೇಕು ಅಂತ ನೀನು ನೋಡಿದಾಗ್ಲಿಂದ ಆಸೆ ಇನ್ನೂ ಜೀವಂತವಾಗಿದೆ. ಬಿಸ್ನೆಸ್ ನಡೆಸೋದ್ರ ಬಗ್ಗೆ ನಿನ್ನ ಕಂಡೀಷನ್ಸ್ ನನಗೆ ಗೊತ್ತು. ಹಾಗಂತ ನಿನ್ನ ಮೇಲಿರೋ ಪ್ರೀತಿನ ನಾನು ಇನ್ನೂ ಮರ್ತಿಲ್ಲ. ಏನ್ ಹೇಳ್ತಿದ್ಯಾ ರವಿ? ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಹೇಳಿರೋ ಕಂಡೀಷನ್ನು ನಾನಿವಾಗ ಹೇಳ್ತಾ ಇರೋ ವಿಷಯ ಎರಡೂ ಒಂದಕ್ಕೊಂದು ಸ್ಟಾರ್ಟಿಂಗಲ್ಲೇ ವಿರುದ್ಧವಾಗಿದೆ ಅಂತ. ಆದರೆ ಯೋಚನೆ ಮಾಡಬೇಡ ಅಂತ ಹೇಳಿದ್ನಲ್ಲ, ನನ್ನ ಪ್ರೀತಿ ಏನಿದ್ರು ಪ್ರೀತಿ ಅಷ್ಟೆ. ನೀನು ನನ್ನನ್ನು ಪ್ರೀತಿಸಲೇಬೇಕು ಅನ್ನೋ ಡಿಮ್ಯಾಂಡ್ ಅಂತೂ ನಾನು ಖಂಡಿತ ಮಾಡ್ತಾ ಇಲ್ಲ. ನಿನ್ನ ಪಾಡಿಗೆ ನೀನು ಕೆಲಸ ಮಾಡು, ನನ್ನ ಪಾಡಿಗೆ ನಾನು ಪ್ರೀತಿ ಮಾಡ್ತೀನಿ.
ನೀನು ಸುಮ್ಮನೆ ನನ್ನ ಜೊತೆ ಕೆಲಸ ಮಾಡು. ನನ್ನ ಪ್ರೀತಿ ಮೋಸ ಅಲ್ಲ ತಿಳಿತಾ. ಆ ವಿಷಯ ಬಿಡು, ಈ ಡಾಕ್ಯುಮೆಂಟ್ ನೋಡು. ನನಗೆ ಆಸ್ತಿ ಅಂತ ಇರೋದು ಇದೊಂದೇ ಆರಾಧನ. ಇದರಿಂದ ನನಗೇನು ಉಪಯೋಗ ಇಲ್ಲ. ಇದರಿಂದ ನಿನಗೇನಾದ್ರೂ ಉಪಯೋಗ ಆದರೆ ಇದಕ್ಕಿಂತ ಇನ್ನೇನು ಬೇಕು ಹೇಳು? ಇದನ್ನ ಅಡ ಇಟ್ಟು ಲೋನ್ ತಗೊಳ್ಳೋಣ, ಆ ದುಡ್ಡಿಂದ ಬಿಸ್ನೆಸ್ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡು. ನನ್ನ ಬಿಸ್ನೆಸ್ಗೋಸ್ಕರ ನೀನ್ ಪ್ರಾಪರ್ಟಿ ಅಡ ಇಡ್ತಾ ಇದ್ಯಾ? ಓಯ್ ಪಾರ್ಟ್ನರ್, ಆಗ್ಲೇ ನನ್ನ ಬಿಸ್ನೆಸ್ ಅಂತ ಹೇಳ್ತಾ ಇದೆಯಾ? ನಮ್ಮ ಬಿಸ್ನೆಸ್ ಅಂತ ಹೇಳು. ನಾನು ಇದೀನಿ ಜೊತೆನಲ್ಲಿ, ಮರ್ತ್ಬಿಟ್ಯಾ? ತಮಾಷೆ ಅಲ್ಲ ರವಿ. ಇರೋ ಆಸ್ತಿನ ಮಾರಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾರಾ? ನನ್ಗಿನ್ ಯಾರೇ ಇದ್ದಾರೆ ಆರಾಧನಾ? ಅಪ್ಪ ಇಲ್ಲ, ಅಮ್ಮ ಇಲ್ಲ. ನನ್ನೋರು ಅಂತ ಸದ್ಯಕ್ಕಿರೋದು ನೀನು ಒಬ್ಳೆ. ನೀನು ಒಂದೊಂದು ರೂಪಾಯಿಗೂ ಒದ್ದಾಡ್ತಿರುವಾಗ ಈ ಆಸ್ತಿ ಇಟ್ಕೊಂಡು ನಾನೇನೆ ಮಾಡಲಿ? ಡೋಂಟ್ ವರಿ, ನಾವು ಸಕ್ಸಸ್ಫುಲ್ ಬಿಸ್ನೆಸ್ ಪೀಪಲ್ ಆಗ್ತೀವಿ. ಓಕೆ, ಸಾರಿ, ನೀನು ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್ ಆಗ್ತೀಯ. ಆಮೇಲೆ ಈ ಆಸ್ತಿನ ವಾಪಸ್ ಬಿಡಿಸ್ಕೊಂಡ್ರಾಯ್ತು. ವಾಪಸ್ ಬಿಡಿಸ್ಕೊಳ್ಳೋದೇನು, ಇದಕ್ಕಿಂತ 100 ಪಟ್ಟು ಆಸ್ತಿ ಮಾಡ್ತೀವಿ. ಓಕೆನಾ? ಅಯ್ಯ, ಈಗಲಾದ್ರೂ ಸ್ವಲ್ಪ ನಗೆ. ಅದ್ಯಾಕ್ಲ ಹಂಗೆ ಇಣಕಿ ಬಗ್ಗೆ ನೋಡ್ತಿದ್ಯಾ? ಯಾಕೆ ನಿನ್ನ ಹೆಂಡ್ರವಳೆ ಅಂತ ಭಯನಾ? ಏನಕ್ಕೆ ಹಿಂಗೆ ಹೇಳ್ತಾ ಇದೆಯಾ? ನಿನ್ನ ತಮ್ಮರಾಗಿ ನನಗೆ ಭಯನಾ? ನೋಡ್ ಮಹೇಶ, ನಿನ್ನ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದೀಯೋ ಇಲ್ವೋ? ಅಯ್ಯಯ್ಯೋ, ನನ್ನ ಮಗಳಲ್ಲ, ನನ್ನ ಹೆಂಡತಿ ಮಗಳು. ಇದೊಂದು ಬೇರೆ ಕೇಳು. ನೀನ್ ಹೆಂಡ್ರ ಮಗಳನ್ನ ನನ್ನ ಮಗನಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದೀಯ ತಾನೇ? ಹೇಳಿದ್ನಲ್ಲಕ್ಕ, ಅದನ್ನು ಮರಿತೀನ ನಾನು? ಅಲ್ಲ ಕಣಕ್ಕ, ಈ ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ? ಚಿಕ್ಕಿಚಾರನ? ಯಾವ್ದಲ್ಲ ಚಿಕ್ಕಿಚಾರ? ದುಡ್ಡಿಸ್ಕೊಂಡಿದ್ಯಾ ತಾನೇ? ಯಾಕೆ ಮರ್ತೋಗ್ಬಿಟ್ಟ? ಆ ವಿಚಾರ ಇಲ್ಲ ಯಾಕಕ್ಕ. ಈಗ ನನ್ನ ಹೆಂಡತಿ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನೋಡ್ ಮಹೇಶ, ನನ್ನ ಸಮಸ್ಯೆ ನಿಂಗೆ ಅರ್ಥ ಆಯ್ತಾ ಇಲ್ಲ? ನನ್ನ ಮಗನಿಗೆ ಸಾಯನ ದಿನ ಸಬು ಬೆಳಕು ಆಗಕ್ಕಿಲ್ಲ. ಎಷ್ಟು ಬೇಗ ಆಯ್ತದೋ ಅಷ್ಟು ಬೇಗ ಈ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನೋಡು, ಮದುವೆ ಯಾವಾಗ ಅಂತ ನಿರ್ಧಾರ ಮಾಡಿ ಹೇಳು. ಅಕ್ಕ, ನನ್ನ ಮಾತು ಅಂದರೆ ಮಾತು. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವೇನಕ್ಕ? ನಿರ್ಧಾರ ಮಾಡೋದಲ್ಲಕ್ಕ, ಇದು ಆಲ್ರೆಡಿ ನಿರ್ಧಾರ ಆಗೋಗಿದೆ. ಅಕ್ಕ, ಇದು ನನ್ನ ಜವಾಬ್ದಾರಿ. ಏನಿನ್ನು ಶಾಕಲ್ಲೇ ಇದೆಯಾ? ಆಯ್ತು, ನೀನು ಈ ಪ್ರಾಪರ್ಟಿನ ಬಿಡಿಸ್ಕೊಡಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಬಿಸ್ನೆಸ್ ಆದ್ರೂ ಟ್ರೈ ಮಾಡೋಣವೇ? ಸರಿನಾ? ಓಕೆ, ಸಾರಿ. ಟ್ರೈ ಮಾಡೋಣ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೇಡ. ನೀನು ಹಾಗೆ ಮಾಡಲ್ಲ ಬಿಡು. ಹಗಲು ರಾತ್ರಿ ಎಫರ್ಟ್ ಆಗ್ತೀಯ, ನನಗೆ ಚೆನ್ನಾಗಿ ಗೊತ್ತಿದೆ. ಅದಲ್ಲ ರವಿ. ಮತ್ತಿನ್ನೇನು, ಯಾಕೆ ಹೀಗೆ ನಿಂತಿದ್ಯಾ? ನೀನು ಪ್ರೀತಿ ಬಗ್ಗೆ ಹೇಳ್ದೆ ಅಲ್ವಾ? ಹೇಳಿದೆ, ಅದರಿಂದ ನಮ್ಮ ಬಿಸ್ನೆಸ್ಗೇನು ತೊಂದರೆ ಆಗಲ್ಲ ಅಂತಲೂ ಹೇಳಿದೆ ಅಲ್ವಾ? ಈಗಲೇ ಯಾಕೆ ಇಷ್ಟು ವರಿ ಪಾರ್ಟ್ನರ್? ಆದ್ರೆ ಅದು ಯಾವತ್ತಿದ್ರೂ ಬೆನ್ಮೇಲಿರೋ ಹೊರೆನೇ ರವಿ. ನೀನ್ ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಜೊತೆ ಇರೋದಾದ್ರೆ ನಾವ್ ಅನ್ಕೊಂಡಿರೋ ಬಿಸ್ನೆಸ್ಗೆ ತೊಂದರೆ ಆಗ್ಬೋದು. ನೀನು ಒಳ್ಳೆ ಫ್ರೆಂಡ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನಾನೀಗ ಪ್ರೀತಿ ಪ್ರೇಮ ಅಂತ ಮಾತಾಡೋ ಸ್ಥಿತಿಲಿಲ್ಲ. ಆದ್ರೆ ನೀನ್ ಇಷ್ಟು ದೊಡ್ಡ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ಯಾ. ಆರಾಧನಾ, ಇದು ಬೇರೆ ಅದು ಬೇರೆ, ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲ. ಬಡತನನೋ ಮಧ್ಯಮ ವರ್ಗನೋ ಅಂತ ಗೊತ್ತಿಲ್ಲದೆ ಬೆಳೆದಿರೋಳು ನಾನು. ಇನ್ನೊಬ್ರಿಂದ ಏನಾದರೂ ತಗೊಳ್ಳುವಾಗ ಮೈ ಹಿಡಿಯಷ್ಟಾಗುತ್ತೆ. ಸ್ವಂತ ದುಡ್ಡಿಲ್ದೆ ಇದ್ರೆ ಅನ್ನದ ಬದಲು ಗಂಜಿ ಕುಡಿ ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ.
ನಿನ್ನನ್ನ ಪ್ರೀತಿ ಮಾಡಕ್ಕಾಗಲ್ಲ ಅಂತ ಒಂದ್ ಕಡೆ ಹೇಳ್ತಾ ನಿನ್ನಿಂದನೇ ಹೇಗ್ ಸಹಾಯ ತಗೊಳ್ಳಿ? ಇದಕ್ಕಿಂತ ದೊಡ್ಡ ಕಪಟ ಹಿಪೋಕ್ರಸಿ ಇನ್ನೊಂದಿಲ್ಲ. ಇಂಥ ಕೆಲಸ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಲ್ಲ. ಏನು ಮಾಡಲಿ ಆರಾಧನಾ, ಪ್ರೀತಿ ಮತ್ತು ಆಸ್ತಿಲಿ ಯಾವ್ದಾದ್ರು ಒಂದನ್ನು ವಾಪಸ್ ತಗೊಳ್ಳೋಣ ಅಂದರೂ ಆಗ್ತಾ ಇಲ್ಲ. ನನ್ನ ಪ್ರೀತಿಗಾಗಲೇ ತುಂಬ ವಯಸ್ಸಾಗೋಗಿದೆ. ಈ ಆಸ್ತಿ ಮಾರದೇ ಇದ್ರೆ ನಿನ್ನ ಬಿಸ್ನೆಸ್ ಸ್ಟಾರ್ಟ್ ಆಗಲ್ಲ. ನನ್ನ ಪ್ರೀತಿನ ಹೇಳ್ಕೊಂಡಿರೋ ಟೈಮ್ ತಪ್ಪಾಗಿರ್ಬೋದು, ಆದರೆ ಈಗಲೇ ಹೇಳಿ ಕ್ಲಿಯರ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೊಂದು ದಿನ ನಿನ್ನ ಕಂಡೀಷನ್ನ ಬ್ರೇಕ್ ಮಾಡ್ದಂಗೆ ಆಗ್ತಿತ್ತು. ಯಾಕೆ ಈ ಗಿಲ್ಟಲ್ಲಿ ನಿಂತ್ಕೊಂಡಿದ್ಯಾ? ಈ ಗಿಲ್ಟ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ. ಇದನ್ನ ಇಲ್ಲಿಗೆ ಬಿಟ್ಟು ಮುಂದಿನ ದಾರಿ ನೋಡೋಣ. ನೀನು ಒಳ್ಳೆ ಹುಡುಗಿ, ನಿನ್ನ ಸ್ವಾಭಿಮಾನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಆರಾಧನಾ. ಐ ಪ್ರಾಮಿಸ್, ನಿನ್ನನ್ನು ಯಾವತ್ತೂ ತೊಂದರೆಯಲ್ಲಿ ಸಿಕ್ಕಾಕ್ಸಲ್ಲ ನಾನು. ಆದ್ರೂ ನನ್ಗಿದ್ ಕಷ್ಟನೇ ರವಿ. ನನ್ನ ಇಂಟ್ರೆಸ್ಟ್ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದನ್ನ ನಾನು ನಿನ್ನೆನೆ ನಿನಗೆ ಹೇಳಿದ್ದೀನಿ. ನಾನು ನೀನು ಯಾವತ್ತಿದ್ರೂ ಫ್ರೆಂಡ್ಸು ಅಷ್ಟೇ. ನಿಂದೊಳ್ಳೆ ಕಥೆ ಆಯ್ತು ಕಣೆ. ತಪ್ಪು ತಿಳಿಯಲ್ಲ ಅಂತ ಹೇಳಿದ್ಮೇಲೂ ಮತ್ತೆ ಅದೇ ಮಳೆ ಹೊಡಿತಾ ಇದೆಯಲ್ಲ. ಮೊದಲು ನಾನಿನ್ ಫ್ರೆಂಡು, ಉಳಿದಿದ್ದೆಲ್ಲ ಆಮೇಲೆ. ಫ್ರೆಂಡ್ಸನ್ನ ಅಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ ಆರಾಧನಾ? ಸರಿ ಬಿಡು, ಬಿಸ್ನೆಸ್ ಬಗ್ಗೆ ಹೇಳು. ಜಗತ್ನಲ್ಲಿ ನಾವು ಗಟ್ಟಿಯಾಗಿದ್ರೇನೆ ನಮ್ಗೊಂದು ಗೌರವ ರವಿ. ನನ್ನ ಸ್ಥಿತಿಗಿಂತ ನಿನ್ನ ಪರಿಸ್ಥಿತಿ ಬೇರೇನೂ ಅಲ್ಲ. ಮೊದಲು ನಾವಿಬ್ರು ದುಡಿಬೇಕು. ನಾನೊಂದು ಕಂಪನಿ ಕಟ್ಟಬೇಕು. ನಮ್ಮಪ್ಪನ ಸಾವಿಗೆ ಕಾರಣ ಆಗಿರೋ ಕಂಪ್ನಿ ಎದುರುಗಡೆ ಮೀರಿ ಎತ್ತರಕ್ಕೆ ಬೆಳಿಬೇಕು. ಅದಕ್ಕೆ ನಿನ್ನ ಸಪೋರ್ಟ್ ನನಗೆ ಬೇಕು ರವಿ. ಅಫ್ಕೋರ್ಸ್, ನಾನು ಖಂಡಿತವಾಗ್ಲೂ ನಿನ್ನ ಜೊತೆಗಿರ್ತೀನಿ. ನಿನ್ನ ಕನ್ಸಿಗೆ ನಾನೇ ಶೂರ್. ನಾನು ನಿನಗೆ ಹೆಲ್ಪ್ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ನೀನು ನನ್ನ ಪ್ರೀತಿನ ಒಪ್ಕೋಬೇಕು ಅಂತ ಏನಿಲ್ಲ. ಟೈಮ್ ತಗೋ, ನಿನಗೂ ಒಂದಿನ ಪ್ರೀತಿ ಹುಟ್ಟುತ್ತೆ. ಆಗ ಹೇಳು. ನಾಳೆನೆ ಬ್ಯಾಂಕ್ಗೆ ಹೋಗೋಣ, ಲೋನ್ ಅಪ್ಲಿಕೇಶನ್ ಸೈನ್ ಮಾಡು, ಓಕೆನಾ? ಆಮೇಲೆ ಟೈಮ್ ಹೋಗಿದೆ, ಫಂಕ್ಷನ್ಗೆ ಹೋಗೋಣ, ನಡಿ ಬಾ.